ಸುಮಾರು 3 ಗಂಟೆಗಳ ಕಾಲ ಅವಿಚ್ಛಿನ್ನವಾಗಿ ನಡೆದ ಈ ಕಾರ್ಯಕ್ರಮ ಕೊನೆಯ ಘಟ್ಟದಲ್ಲಿದೆ. ಪ್ರಾರಂಭದಲ್ಲಿ ಸುತ್ತೂರು ಶ್ರೀಗಳವರು ವಿಶೇಷವಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಅವರು ಮಾಡಿದ ಸಾಧನೆಗಳು, ಅವರ ವ್ಯಕ್ತಿತ್ವವನ್ನು ಕುರಿತು ತಮ್ಮ ಮನಮುಟ್ಟುವಂತೆ ಮಾತನಾಡಿದರು. ಅನಂತರದಲ್ಲಿ ಹರಿಹರ ಪಡೆದ ಶ್ರೀಗಳು ಬನ್ನಂಜೆ ಗೋವಿಂದಾಚಾರ್ಯರ ಅವರ ಪ್ರವಚನದ ಪ್ರಭಾವ ಮತ್ತು ನಮ್ಮ ಸಮಾಜದಲ್ಲಿ ಯಾವ ಒಂದು ಸ್ಥಿತಿ ನಿರ್ಮಾಣ ಆಗಬೇಕಾಗಿದೆ, ಅದು ಹೇಗೆ ಇಂತಹ ವೇದಾಂತಿ ವಿದ್ಯೆಯ ಪ್ರಭಾವದಿಂದ ಅದು ಪುನರುಜ್ಜೀವನ ಸಾಧ್ಯವಾಗುತ್ತೆ ಅನ್ನೋ ಮಾತನಾಡಿದರು. ಇಡೀ ವಿಶ್ವದಲ್ಲಿ ಗೀತಾ ಸಂದೇಶವನ್ನು ಪ್ರಸರಿಸುವ ಒಂದು ಮಹಾಕಾರ್ಯವನ್ನು ಮಾಡತಕ್ಕಂಥ ಪುತ್ತಿಗೆ ಶ್ರೀಗಳವರು ಅವರ ಬಾಲ್ಯದಿಂದಲೂ ಉಡುಪಿಯಲ್ಲಿ ಇದ್ದು ಬನ್ನಂಜಿಯವರನ್ನು ಅವರ ವ್ಯಕ್ತಿಯ ಮಹತ್ವವನ್ನು ಅವರು ಮಾಡಿದ ಮಹಾಕಾರ್ಯಗಳನ್ನು ಕಣ್ಣಾರೆ ನೋಡಿದವರು, ಕೇಳಿದವರು, ಅದನ್ನು ನಾವು ಕೇಳಿದೆವು. ನಮ್ಮ ತರಳಬಾಳು ಸಂಸ್ಥಾನದ ಆ ಸಂಸ್ಥಾನ ಮಾಡತಕ್ಕಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಶ್ರೀಗಳವರ ಒಂದು ವಿಶೇಷವಾದ ಒಂದು ವಿದ್ವತ್ತು, ಸಂಸ್ಕೃತ ಭಾಷೆಯ ಒಂದು ಮೂಲ ಸ್ತಂಭ ಅಂತ ಹೇಳಬಹುದಾದ ಪಾಣಿನೀಯ ವ್ಯಾಕರಣ ಶಾಸ್ತ್ರದ ಅದರ ಪ್ರಯೋಜನ ಎಲ್ಲ ವಿದ್ವಾಂಸರಿಗೂ ವಿದ್ಯಾರ್ಥಿಗಳಿಗೂ ಆಗುವಂತೆ ಮಾಡಿದ ಒಂದು ಮಹಾಕಾರ್ಯ. ಇದನ್ನೆಲ್ಲ ಕೇಳಿದ್ರು. ಅವರು ಬನ್ನಂಜೆ ಗೋವಿಂದಾಚಾರ್ಯರ ನಿಷ್ಠುರತೆ ಮತ್ತು ಪ್ರಾಮಾಣಿಕತೆ, ಅದಕ್ಕೆ ಅವರ ಮಾತುಗಳಿಂದಲೇ ನಮಗೆ ಅವರ ಪರಿಚಯ ಮಾಡಿಕೊಟ್ರು. ಶ್ರೀಮತಿ ವಿನಯ ಪ್ರಸಾದ್ ಅವರು ಬನ್ನಂಜಿಯವರ ಮನೆಯ ಪೂರ್ಣ ಪರಿಚಯವನ್ನು ಬಹಳ ಹಿಂದಿನಿಂದ ಪಡೆದವರು. ಆಚಾರ್ಯರ ಪ್ರವಚನಗಳಿಂದ ಹೇಗೆ ತಾವು ಪ್ರಭಾವಿಗಳಾಗಿದ್ದೇವೆ ಅನ್ನೋದನ್ನು ಬಹಳ ಮನಮುಟ್ಟುವಂತೆ ಹೇಳಿದರು. ನಮ್ಮ ಮುಕುಂದ್ ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಸುಮಾರು 750 ವರ್ಷಗಳಿಗೂ ಹಿಂದಿನ ತಾಳೆಗರೆಯಲ್ಲಿ ಆ ಕಾಲ ಆಚಾರ್ಯರ ಶಿಷ್ಯರು ತಮ್ಮ ಸ್ವಂತ ಬರವಣಿಗೆಯನ್ನು ಮಾಡಿದ್ದಾರೆ. ಹಸ್ತಲಿಖಿತ ಪ್ರತಿ, ಅದರ ಸಂರಕ್ಷಣೆ ಬಹಳ ದೊಡ್ಡ ಕೆಲಸ ಅವರು ಮಾಡಿದ್ದಾರೆ. ಅದರ ಅನುಭವವನ್ನು ತಿಳಿಸಿದರು. ಅದಕ್ಕೆ ಮೂಲ ಕಾರಣ ಹೇಗೆ ಆಚಾರ್ಯರಾಗಿದ್ದರು, ಅವರ ಪ್ರಭಾವವನ್ನು ತಿಳಿಸ್ಕೊಟ್ರು. ಹೀಗೆ ಬನ್ನಂಜೆ ಗೋವಿಂದಾಚಾರ್ಯರ ಅವರ ಮುಖಪರಿಚಯ ನಮ್ಮ ಬಾಲಾಜಿ ರಾಘವೇಂದ್ರಾಚಾರ್ಯರು ಬಹಳ ವರ್ಷಗಳಿಂದ ಆಚಾರ್ಯರ ಶಿಷ್ಯರಾಗಿ ಅವರ ಜ್ಞಾನ ಸಾಗರದಲ್ಲಿ ಅವಗಾಹನ ಮಾಡಿದವರವರು. ಅವಗಾಹನ ಸ್ನಾನದ ಪರಿಚಯ ಮಾಡಿಕೊಟ್ಟವರು. ಈಗ ಇಷ್ಟೊತ್ತು ಕೇಳಿದ್ದೆ, ನಾನು ಹೆಚ್ಚು ತಗೊಳ್ಳೋದಿಲ್ಲ. ಈಗಾಗಲೇ ಸುಮಾರು 3 ಗಂಟೆ ಕಾಲ ಆಗಿದೆ. ಮೊಸರು, ಮಜ್ಜಿಗೆ, ನೀರು ಎಲ್ಲ ಮುಗಿದು, ಭೋಜನ ಮುಗಿದು ಏಳುವ ಸಮಯ ಇದೆ. ಅದೊಂದು ಸಂಕ್ಷಿಪ್ತವಾಗಿ ಒಂದು 4 ಮಾತುಗಳನ್ನು ಆಡ್ತೇನೆ. ಆಚಾರ್ಯರು ತಮ್ಮ ಪ್ರವಚನಗಳಲ್ಲಿ ಈ ನಿಷ್ಠವಾದ ಮಾತುಗಳನ್ನು ಆಡ್ತಾ ಇದ್ದರು. ಮನಮುಟ್ಟುವಂತೆ ಆ ತತ್ವದ ಉಪದೇಶವಾಗಲಿ ಅಥವಾ ಧಾರ್ಮಿಕ ಸಂಪ್ರದಾಯಗಳ ಬಗ್ಗೆ ಆಗಲಿ ಮತ್ತು ನಮ್ಮ ಜೀವನಕ್ಕೆ, ಇಡೀ ಜೀವನದಲ್ಲಿ ನಾವು ಅನುಸರಿಸಬೇಕಾದ ರೀತಿ, ಮಾರ್ಗ, ಅದರ ಬಗ್ಗೆ ಬಹಳ ಅದರಿಂದ ಪ್ರಭಾವಿತರಾದವರು ಅಸಂಖ್ಯ ಜನರಿದ್ದಾರೆ. ಒಂದೆರಡು ಉದಾಹರಣೆಗಳು ಒಂದು ಮಾತಿನದ್ದು, ಹೆಚ್ಚು ಹೇಳಿದ್ದಾರೆ, ಒಂದು 5-10 ನಿಮಿಷ ಅಷ್ಟೇ. ಅವರು ಮೋಕ್ಷ ಧರ್ಮ ಪರ್ವದ ಬಗ್ಗೆ ಪ್ರವಚನ ಮಾಡಿರೋದು ಅನೇಕರು ಕೇಳಿದ್ದೀವಿ. ಆ ಪ್ರವಚನ ಭೀಷ್ಮಾಚಾರ್ಯರು ತನ್ನ ಮೊಮ್ಮಕ್ಕಳು
ಅದಕ್ಕೆ ಸೇರಿದ ಪಾಂಡವರಿಗೆ ಆ ಯುದ್ಧ ಭೂಮಿಯಲ್ಲಿ ಶರಶೈಯಲ್ಲಿ ಮಲಗಿ ಕೃಷ್ಣನ ಆದೇಶದಂತೆ ಆ ಪ್ರಾಣೋತ್ಕ್ರಮಣದ ಸಂದರ್ಭದಲ್ಲಿ ಮಾಡಿದ ಉಪದೇಶ. ಗೋವಿಂದಾಚಾರ್ಯರು ಹೇಳ್ತಾರೆ, ಕೃಷ್ಣ ಎದುರು ಬಂದು ನಿಂತಾಗ ಅವರು ಸಂಕಟ ಪಡ್ತಾ ಇದ್ದರು ಮರಣವೇದನೆಯಿಂದ. ಆದರೆ ಕೃಷ್ಣನ ಆದೇಶದಂತೆ, ಕೃಷ್ಣ ನಿಮ್ಮ ಬಾಯಿಂದ ನಾನು ನುಡಿಸ್ತೇನೆ, ನೀವು ಹೇಳಿ ಅಷ್ಟೇ ರಾಮ ಮಾಡಿ ಅಂತ ಅವನ ಆದೇಶದಂತೆ ತನ್ನ ವಂಶದ ಆ ಪಾಂಡವರಿಗೆ ಬಂದ ಅಸಂಖ್ಯ ಜನರಿಗೆ ಉಪದೇಶ ಮಾಡಿದ್ರು. ಉಪದೇಶ ಮಾಡಿದ್ದು ಶಾಂತಿ ಪರ್ವ ಅಂತ ಹೆಸರು ಅದಕ್ಕೆ, ಆ ಪರ್ವಕ್ಕೆ. ಶಾಂತಿ, ನಿಜವಾಗಲೂ ಶಾಂತಿ ಅನ್ನೋ ಶಬ್ದಕ್ಕೆ ಮೋಕ್ಷ ಅನ್ನೋ ಅರ್ಥವೂ ಇದೆ. ಆ ಶಾಂತಿ ಪರ್ವದ 2 ಭಾಗಗಳಲ್ಲಿ, ಅನುಶಾಸನ ಪರ್ವ, ಶಾಂತಿ ಪರ್ವ, ಈ ಭಾಗಗಳಲ್ಲಿ ರಾಜಧರ್ಮ, ಆಪದ್ಧರ್ಮ, ಮೋಕ್ಷ ಧರ್ಮಗಳನ್ನು ಭೀಷ್ಮರು ಉಪದೇಶ ಮಾಡಿದರು. ಗೋವಿಂದಾಚಾರ್ಯ ಹೇಳ್ತಾರೆ, ನಮ್ಮ ದುರ್ದೈವ ಇದು ಸಂಸ್ಕೃತದಲ್ಲಿದೆ. 5,000 ವರ್ಷದ ಹಿಂದೆ ರಚನೆಯಾದ ಗ್ರಂಥ. ಆ ಗ್ರಂಥದ ಅರ್ಥವನ್ನು ಮಾಡಿಕೊಳ್ಳೋ ಯೋಗ್ಯತೆಯನ್ನು ದಿನದಿನಕ್ಕೆ ನಾವು ಕಳ್ಕೊಳ್ತಾ ಇದ್ದೇವೆ. ನಮ್ಮ ಇಡೀ ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿತ್ತು, ಹೀಗಿರಬೇಕು, ಇವಾಗ ಹೇಗಿದೆ. ನಾವು ಪಾಶ್ಚಾತ್ಯರ ಪ್ರಭಾವಕ್ಕೊಳಗಾಗಿ ನಾವು ಫಿಲಾಸಫಿ ಡಿಪಾರ್ಟ್ಮೆಂಟ್ ಇದೆ, ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಆಯಿತು, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಒಂದಿರುತ್ತೆ ವಿಶ್ವವಿದ್ಯಾಲಯಗಳಲ್ಲಿ. ಆದರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಇದು 3 ಬೇರೆಯಲ್ಲ, ಪೂರ್ತಿ ಸೇರಿದಾಗ ಮಾತ್ರ ರಾಜನೀತಿ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇದು 3 ಅಧ್ಯಯನ ಮಾಡಬೇಕಾದ ವಿದ್ಯಾರ್ಥಿಗಳು. ಒಂದೊಂದನ್ನೇ ಮಾಡಿದವರು ಯಾವುದೋ ಒಂದು ಭಾಗವನ್ನು ಮಾತ್ರ ತಿಳಿದಂತೆ ಹೊರತಾಗಿ ಅದರಲ್ಲಿ ಪೂರ್ಣತೆ ಇಲ್ಲ. ಅದನ್ನು ಅಧ್ಯಯನ ಮಾಡಿದವರಿಗೆ ಪೂರ್ಣತೆಯೇ ಸಿಗೋದಿಲ್ಲ. ಆ ರೀತಿ ಒಂದು ಅಧ್ಯಯನದ ಪರಿಪೂರ್ಣತೆ ಬರಬೇಕಾದರೆ ಹೇಗಿತ್ತು ನಮ್ಮ ಹಿಂದಿನ ಕಾಲದಲ್ಲಿ ಇಂಥ ಶಾಸ್ತ್ರಗಳ ಅಧ್ಯಯನ ಅನ್ನೋದಕ್ಕೆ ಶಾಂತಿಪದ ದೃಷ್ಟಾಂತವಾಗಿದೆ ಅಂತ ಪ್ರಾರಂಭ ಮಾಡ್ತಾರೆ. ಮೋಕ್ಷ ಧರ್ಮ ಪರ್ವದಲ್ಲಿ ವಿಶೇಷವಾಗಿ ನಮಗೆ ಅರ್ಥ ಆಗೋ ಹಾಗೆ ಮೋಕ್ಷ ಸಾಧನೆ ಮಾಡೋದಕ್ಕೆ ಯಾವ ಅವಶ್ಯಕತೆ ಒಬ್ಬ ಮನುಷ್ಯನಿಗೆ ಅನ್ನೋದರ ಬಗ್ಗೆ ಇದೆ. ವಿಶೇಷವಾಗಿ ನಾವು ಕೇಳೋದು ವೈರಾಗ್ಯ ಬೇಕು. ಆ ವೈರಾಗ್ಯದ ರೀತಿ ಹೇಗೆ? ವೈರಾಗ್ಯವನ್ನು ಪಡೆಯೋದಕ್ಕೋಸ್ಕರವಾಗಿ ಶಾಸ್ತ್ರಾಧ್ಯಯನ ಮಾಡಿ, ವೇದಾಂತ ಶಾಸ್ತ್ರ ಅಧ್ಯಯನ ಮಾಡಿ ಅಂತ ಹೇಳೋದುಂಟು. ಗೋವಿಂದಾಚಾರ್ಯರು ಹೇಳ್ತಾರೆ, ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ವೈರಾಗ್ಯ ಬರೋದಿಲ್ಲ. ಬಹಳ ಹೆಚ್ಚು ಅಂತಂದರೆ ಶಾಸ್ತ್ರದಲ್ಲಿ ವೈರಾಗ್ಯ ಬಂದ್ಬಿಡ್ತದೆ. ಆ ಶಾಸ್ತ್ರವನ್ನು ಯಾರು ಪ್ರವೇಶನ ಮಾಡ್ತಾರೆ ಅವರು ಮಾಡುವ ರೀತಿ, ಅವರು ಆ ಪ್ರಮೇಯಗಳನ್ನು ತಾವು ಅನುಭವಿಸದೆ ಅದನ್ನು ಹೇಳುವ ಪ್ರಯತ್ನ ಮಾಡಿದಾಗ ಅವರು ಪಡುವ ಶ್ರಮ, ಇದನ್ನು ನೋಡಿ ಸಾಕಿ ಶಾಸ್ತ್ರ ಅನ್ನೋ ವೈರಾಗ್ಯ ಬರಬಹುದು. ಅದರ ವೈರಾಗ್ಯ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಭೀಷ್ಮರ ಬಾಯಿಂದ ಹೇಳಬೇಕು. ಭೀಷ್ಮರು ಹೇಳೋ ಮಾತು, ಯಥಾಚ ಪರ್ಯೇತಿ ಲೋಕತಂತ್ರಂ ಅಸಾರಭತು ತಥಾ ವಿರಾಗೋತ್ರ ಜಾಯತೆ ನಾಥ ಸಂಶಯ. ನಾವು ಲೋಕತಂತ್ರ, ಲೋಕದ ನಡತೆ, ಜನಗಳ ಅವರ ನಡವಳಿಕೆ, ಅವರ ಸ್ವಭಾವ, ಅವರ ಜೀವನ, ಆ ಜೀವನದಲ್ಲಿ ನಮ್ಮ ಪಾತ್ರ, ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು, ಇದನ್ನು ಪರ್ಯೇತಿ, ಅದನ್ನು ಚೆನ್ನಾಗಿ ಒಂದು ಪರೀಕ್ಷಾಪೂರ್ವಕವಾಗಿ ಅದನ್ನು ಗಮನಿಸಬೇಕು, ಅದನ್ನು ನೋಡಬೇಕು. ಎಷ್ಟೆಷ್ಟು ನಿಮ್ಮ ಈ ಲೋಕದ ಸುಖ ದುಃಖಗಳ, ಆ ಜನಗಳ ಅವರ ಪರಿಚಯ ಆಗ್ತಾ ಹೋಗುತ್ತೆ. ನಿಮ್ಮ ಸ್ವಂತ ಜೀವನದ ಅನುಭವ ಬೆಳೆದಂತೆ ತಥಾ ವಿರಾಗನೇ ವೈರಾಗ್ಯ ಬರೋದು ಆವಾಗ. ಅದರ ಶಾಸ್ತ್ರ ಒಂದು ಮಾರ್ಗ ತಿಳಿಸುತ್ತಷ್ಟೇ. ನೀವು ವೈರಾಗ್ಯವನ್ನು ಪಡೆಯಬೇಕಾದರೆ ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ, ವೈರಾಗ್ಯ ಪಾದ ಅಂತ ಒಂದು ಭಾಗವೇ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ವೈರಾಗ್ಯವನ್ನು ಪಡೆಯೋದಕ್ಕೆ ಬೇಕಾದ ವಿಷಯಗಳನ್ನು ಹೇಳೋದುಂಟು. ಅದನ್ನು ಕೇಳೋದು ಗೊತ್ತಾಗಲ್ಲ.
ಆ ವೈರಾಗ್ಯ ಪಾದದಲ್ಲಿ ಬಂದಿರೋ ವೈರಾಗ್ಯ ತಂದುಕೊಡುತ್ತೆ ಅನ್ನೋ ವಿಷಯಗಳನ್ನು ನಾವು ಎಷ್ಟು ಕೇಳಿದ್ರೂ ಕೂಡ ವೈರಾಗ್ಯ ಬರೋದಿಲ್ಲ. ಪಂಡಿತರಷ್ಟು ಲೋಕಾಸಕ್ತರು ಮತ್ತೊಬ್ಬರಿಲ್ಲ ಅಂತ ಬನ್ನಂಜಯ ಗೋವಿಂದಾಚಾರ್ಯ ಅವರ ಮಾತೊಂದು. ಅದು ಸಾಧಾರಣ ಲೋಕದೃಷ್ಟಿಯೂ ಹಾಗೆ, ಅವರ ಸ್ವಂತ ನಾವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು. ಆದ್ದರಿಂದ ಬಹಳ ದೊಡ್ಡ ಮಾತು ಇದು. ಲೋಕತಂತ್ರ, ಲೋಕದ ನಡವಳಿಕೆ, ಈ ಲೋಕದ ಪರಿಚಯ ಆಗಿ ಜೀವನದ ಅನುಭವ ಪಾಠ, ಅದರಿಂದಾಗ ನಾವು ವೈರಾಗ್ಯವನ್ನು ಪಡೀತಕ್ಕಂಥದ್ದು. ಇನ್ನೊಂದು ಅನೇಕ ಪ್ರವಚನಗಳಲ್ಲಿ ಅವರು ಒಂದು ಉದಾಹರಿಸ್ತಕ್ಕಂಥ ಒಂದು ಶ್ಲೋಕ, ಅದನ್ನೊಂದು ಹೇಳಿ ಮುಗಿಸ್ತೇನೆ. ನಮಗೆ ವೈರಾಗ್ಯಕ್ಕೆ ನಮ್ಮ ಜೀವನದಲ್ಲಿ ನಾನಾ ರೀತಿಯ ಕ್ಲೇಶಗಳನ್ನು ಪಡಿತೇವೆ. ಸುಖವೂ ಆಗುತ್ತೆ, ದುಃಖವೂ ಆಗುತ್ತೆ. ಭೀಷ್ಮರು ಬಹಳ ಚೆನ್ನಾಗಿ ಈ ಸಂದರ್ಭದಲ್ಲಿ ಹೇಳೋದುಂಟು. ಅವ್ರು ಕೊಡೋ ಒಂದು ದೃಷ್ಟಾಂತ ಮಾತ್ರ ಗೋವಿಂದಾಚಾರ್ಯ ಹೇಳ್ತಾರೆ. ಈ ಶ್ಲೋಕ ರಾಮಾಯಣದಲ್ಲೂ ಇದೆ. ರಾಮಾಯಣ ಮೊದಲು ಬಂದದ್ದು, ಮಹಾಭಾರತ ಮೊದಲು ಬಂದಿದ್ದು. ವೇದವ್ಯಾಸರು ರಾಮಾಯಣದಲ್ಲಿ ವಾಲ್ಮೀಕಿಗಳು ಬರೆದ ಶ್ಲೋಕವನ್ನು ತಮ್ಮ ಮಹಾಭಾರತ ಗ್ರಂಥದಲ್ಲಿ ಸೇರಿಸಿದ್ದಾರೆ. ಹೀಗೆಲ್ಲ ಪ್ರಶ್ನೆ ಮಾಡಬೇಡಿ. ಯಾಕೆಂತಂದರೆ ಅವರು ಮಹಾಪುರುಷರು, ಸರ್ವಜ್ಞರು, ಸಾಕ್ಷಾತ್ ಭಗವಂತನೇ ಆ ರೂಪದಿಂದ ಮಹಾಭಾರತ ರಚನೆ ಮಾಡಿದ್ದಾರೆ. ಆ ಶ್ಲೋಕ ನೋಡಿ ಹೇಗಿದೆ: ಯಥಾ ಕಾಷ್ಠಂಚ ಕಾಷ್ಠಂಚ ಸಮೀಯಾತಾಂ ಮಹೋದಸೌ ಸಮೇತ್ಯ ಚ ವ್ಯಪೇಯಾತಾಂ ತದ್ವದ್ಭೂತ ಸಮಾಗಮಃ. ನಾವೆಲ್ಲ ಜನಗಳು ಸೇರ್ತೇವೆ. ತಂದೆ ತಾಯಿಗಳು, ಗಂಡ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲರೂ ಸೇರ್ತೇವೆ ಒಂದೊಂದು ಸಂದರ್ಭದಲ್ಲಿ. ಜೀವನದಲ್ಲಿ ಇವರೆಲ್ಲರ ಸಮಾಗಮ ಆಗ್ತಾ ಇದೆ. ಅದು ಹೇಗೆ ಅಂತಂದರೆ ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹೋದಸು. ದೊಡ್ಡ ಸಾಗರ. ಆ ಸಾಗರದಲ್ಲಿ ಎಲ್ಲೋ ಒಂದು ಕಡೆಯಿಂದ ಒಂದು ಮರದ ತುಂಡು ತಿಳ್ಕೊಂಡು ಬರ್ತಾ ಇದೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಮರದ ತುಂಡು ತಿಳ್ಕೊಂಡು ಬರ್ತಾ ಇದೆ. ಗಾಳಿಯ ಹೊಡೆತಕ್ಕೆ, ಆ ಜಲದ ವೇಗಕ್ಕೆ ಅದು ಬಂದು ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಯಥಾ ಕಾಷ್ಠಂಚ ಕಾಷ್ಠಂಚ ಮಹೋದಸವು ಸಮೇಯಾತ. ಅದು ಎರಡು ಒಟ್ಟಿಗೆ ಹೋಗುತ್ತೆ, ಒಂದು ಸ್ವಲ್ಪ ದೂರ, ಸ್ವಲ್ಪ ಕಾಲ ಹೋಗುತ್ತೆ. ಅದಾಯಿತು ಆದಮೇಲೆ ಪುನಃ ಎಲ್ಲೆಲ್ಲೋ ಹೋಗುತ್ತೆ. ನಮ್ಮ ಜೀವನ ಯಾತ್ರೆಯೂ ಹಾಗಿದೆ. ನಮ್ಮ ಜೀವನ ಯಾತ್ರೆಯಲ್ಲಿ ನಾವು ಸೇರ್ತೇವೆ, ನಮ್ಮ ಬಂಧುಗಳು ಮತ್ತೊಬ್ಬರು ಎಲ್ಲೋ ಸೇರ್ತೇವೆ. ಎಷ್ಟು ಕಾಲ ಜೊತೆಗಿರ್ತೇವೋ ಗೊತ್ತಿಲ್ಲ. ಯಾವುದೋ ಒಂದು ಕಾಲದಲ್ಲಿ ಆ ಋಣಾನುಬಂಧ ಮುಗಿದಾಗ ಅದು ದೂರ ಹೋಗ್ತಾರೆ. ಹಾಗೆ ಸಮೇತ್ಯ ವ್ಯಪೇಯಾತ, ಅವ್ರ ದಾರಿ ತಪ್ಪಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಹಾಗೆ ನಮ್ಮ ಜೀವನದ ರೀತಿ ಇದೆ. ಇದನ್ನು ನಾವು ಗಮನಿಸಬೇಕು. ಇದನ್ನು ಗಮನಿಸಿದಾಗ ವೈರಾಗ್ಯ ಬರುತ್ತೆ. ಆದರೆ ಅವರು ವೈರಾಗ್ಯಕ್ಕೆ ಡಿಸ್ಟ್ರಾಕ್ಷನ್ ಅನ್ನೋ ಪದವನ್ನು ಉಪಯೋಗಿಸ್ತಾರೆ. ಮನೆಯವರು ಹೇಳ್ತಾರೆ ಅಷ್ಟು ಸರಿಯಲ್ಲ ಅಂತ ಅನಿಸ್ತದೆ. ಅಷ್ಟೇ ಸಾಲದು. ನಮಗೆ ಅಟ್ಯಾಚ್ಮೆಂಟ್ ಇರಬೇಕಲ್ಲ. ನಮ್ಮ ಬಂಧುಗಳು, ನಮ್ಮ ಮಿತ್ರರು, ಅವರ ಬಗ್ಗೆ ನಮಗೆ ಪ್ರೀತಿ, ಸೌಹಾರ್ದ, ಅವರ ಕಷ್ಟ ಸುಖಗಳಲ್ಲಿ ನಾವು ಪಾಲ್ಗೊಳ್ಳಬೇಕು. ಆ ರೀತಿಯ ಒಂದು ಅನುಭವನೂ ಬೇಕು. ನಾವು ಯಾರೇ ಏನೇ ಸುಖವಿರಲಿ ದುಃಖವಿರಲಿ ಅವ್ರಿಗೂ ನಮಗೂ ತಂಟೆನೇ ಇಲ್ಲ, ನೆನಪಾಡ್ದಾನು ಹೋಗ್ತೇನೆ ಅಂತಂದರೆ ಅದು ಮನುಷ್ಯತ್ವದ ಒಂದು ಇದನ್ನೇ ಕಳ್ಕೊಂಡಂತೆ, ಘನತೆಯನ್ನು ಕಳ್ಕೊಂಡಂತೆ. ಆದ್ದರಿಂದ ಡಿಸ್ಟ್ರಾಕ್ಷನ್ ವಿತ್ ಅಟ್ಯಾಚ್ಮೆಂಟ್, ಇದು ವೈರಾಗ್ಯ. ಅಟ್ಯಾಚ್ಮೆಂಟ್ ಬೇಕು, ಆದರೆ ಅದರಲ್ಲಿ ತನ್ನ ಒಂದು ಉನ್ನತಿಯ ಮಾರ್ಗ, ಅದೊಂದು ವಿರಕ್ತಿ, ಅದನ್ನು ಬಿಡಬಾರದು. ಆ ರೀತಿಯಾಗಿ ಎಲ್ಲವನ್ನೂ ಮೇಳೈಸಿಕೊಂಡು ಹೋಗತಕ್ಕಂಥ ಮಾತುಗಳು. ಭೀಷ್ಮರ ಮಾತು ಅಷ್ಟು ಗಂಭೀರವಾದದ್ದು, ಅನುಭವಪೂರ್ಣವಾದದ್ದು. ಭೀಷ್ಮರು ಬ್ರಹ್ಮಚಾರಿಗಳಾಗಿ ಎಲ್ಲವನ್ನು ತ್ಯಾಗ ಮಾಡಿ ತಮ್ಮ ಮೊಮ್ಮಕ್ಕಳಿಗೋಸ್ಕರವಾಗಿ ಇಡೀ ಜೀವನ ಸವಿಸಿದವರು. ಅವರು ಎಷ್ಟು ನೋಡಿದ್ದಾರೆ. ಅವರು ಪಾಂಡವರ ಕಷ್ಟವನ್ನು ನೋಡಿದ್ದಾರೆ, ಕೌರವರ ದುರ್ವರ್ತನೆಯನ್ನು ನೋಡಿದ್ದಾರೆ, ಅದರಿಂದ ಲೋಕ ಸಂಕಷ್ಟವನ್ನು ಗಮನಿಸಿದ್ದಾರೆ. ಇದೆಲ್ಲ ನೋಡಿ ಮಾಡಿದ ಉಪದೇಶ
ಇಂಥದ್ದಿದೆ ಅಂತ ಅನ್ನೋದನ್ನು ಗೋವಿಂದಾಚಾರ್ಯರ ಬಾಯಿಂದ ಕೇಳಿದಾಗ ಮನಃಪರಿಣಾಮ ಆಗದೆ ಹೋದರೆ ಪ್ರಾಯಶಃ ಆ ಮನುಷ್ಯನಿಗೆ ಮನುಷ್ಯ ಅಂತ ಅನಿಸ್ಕೊಳ್ಳೋಕ್ಕೆ ಯೋಗ್ಯತೆ ಕಡಿಮೆ ಅಂತ ಅನ್ನಿಸ್ತದೆ. ಆ ರೀತಿ ಆದದ್ದಿದೆ. ಇನ್ನು ಹೆಚ್ಚು ಹೇಳೋಕ್ಕೆ ಹೋಗಿಲ್ಲ, ತುಂಬ ಹೊತ್ತಾಗಿದೆ. ನಾನು ನನಗೊಂದು ಋಣಾನುಬಂಧ ಇದೆ ಗೋವಿಂದಾಚಾರ್ಯರ ಒಂದು ಇದೆ ಅಂತ ಹೇಳ್ತೇನೆ. ಸುಮಾರು 65 ವರ್ಷಗಳ ಹಿಂದೆ ನಾವು ಪೇಜಾವರ ಶ್ರೀಪಾದರ, ವಿದ್ಯಾಮಾನ್ಯ ಶ್ರೀಪಾದರ ಶಿಷ್ಯರ ಅವ್ರ ಹತ್ರ ಅಭ್ಯಾಸ ಮಾಡಿದವರು. ಆಗ ಉಡುಪಿಯಲ್ಲಿ ಸ್ವಲ್ಪ ಕಾಲ ಇದ್ದಾಗ ಪೇಜಾವರ ಮಠದ ಪಕ್ಕದಲ್ಲೇ ಅದಮಾರ ಮಠದ ಹಿಂಭಾಗದಲ್ಲಿ ಇವರ ತಂದೆ ಗೋವಿಂದಾಚಾರ್ಯ ತಂದೆ ಪಡಮನ್ನೂರ ನಾರಾಯಣಾಚಾರ್ಯರು ಅಂತ, ಪಂಡಿತ ಕೇಸರಿ ಅಂತ ಅವರು ಕರಿತಾ ಇದ್ದರು. ಎಷ್ಟೋ ಜನರಿಗೆ ಬಿರುದುಗಳಿರ್ತವೆ, ಅದು ಯಾರಿಗೋ ಸಂಬಂಧಪಟ್ಟಿದ್ದನ್ನು ಅವರು ಹೊಂದಿಸ್ಕೊಂಡಿರ್ತಾರೆ. ಆದರೆ ಇಲ್ಲಿ ಅನ್ವರ್ಥವಾದ ಆ ಕಾಲದಲ್ಲಿ ಪಂಡಿತ ಕೇಸರಿಯೇ ಅವರು ಮೈಸೂರಿನಲ್ಲಿ ಹಾನಗಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳು ಅಂತಿದ್ರು, ಮಹಾವಿದ್ವಾಂಸರ ಆ ಕಾಲದಲ್ಲಿ. ಸುಮಾರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದ್ದವರು. ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಅದ್ವೈತ ವೇದಾಂತದ ಪ್ರಾಧ್ಯಾಪಕರಾಗಿ ತುಂಬ ಶಿಷ್ಯರ ಸಂಖ್ಯೆ ಅವರಿಗಿತ್ತು. ಅವರ ಶಿಷ್ಯರಲ್ಲೊಬ್ಬರು ಪಡಮನ್ನೂರು ನಾರಾಯಣಾಚಾರ್ಯ. ಅವರು ನ್ಯಾಯಶಾಸ್ತ್ರವನ್ನು ವಿಶೇಷವಾಗಿ ಅವರ ಬಳಿಯಲ್ಲಿ ಅಧ್ಯಯನ ಮಾಡಿದರು. ಅವರು ತರ್ಕಸಂಗ್ರಹ ಅಂತದ್ದು ತರ್ಕಶಾಸ್ತ್ರದ ಪ್ರಾರಂಭದಲ್ಲಿ ಓದಬೇಕಾದ ಗ್ರಂಥ. ಅದಕ್ಕೆ ಸಂಗ್ರಹಾರ್ಥ ಸಂಗ್ರಹ ಅಂತ ಒಂದು ಕೃತಿಯನ್ನು ಪಡಮನ್ನೂರು ನಾರಾಯಣಾಚಾರ್ಯ ಬರೆದಿದ್ದಾರೆ. ಅದು ಮುದ್ರಣನೂ ಆಗಿದೆ. ಬಹಳ ಹಿಂದೆ, ಸುಮಾರು 40-50 ವರ್ಷಗಳ ಹಿಂದೆ ಮುದ್ರಣ ಆಗಿತ್ತು. ಆ ಪುಸ್ತಕಗಳು ಸಿಗ್ತಾ ಇರಲಿಲ್ಲ. ಅದನ್ನು ಎಡಿಟ್ ಮಾಡಿಕೊಡು ಹಾಗೆ ಅಂತ ಒಪ್ಸಿದ್ರು ನಾನು. ಆ ಸಂಗ್ರಹಾರ್ಥ ಸಂಗ್ರಹ ತರ್ಕ ಸಂಗ್ರಹಕ್ಕೆ ಸಂಬಂಧಪಟ್ಟಂಥ ಗ್ರಂಥ. ತರ್ಕ ಸಂಗ್ರಹ ಪ್ರಾರಂಭದಲ್ಲಿ ತರ್ಕಶಾಸ್ತ್ರದ ಪ್ರವೇಶಕ್ಕೋಸ್ಕರವಾಗಿ ಓದತಕ್ಕಂಥ ಗ್ರಂಥ. ಅದು ನಾರಾಯಣಾಚಾರ್ಯರು ಬರೆದದ್ದು ವಿದ್ವಾಂಸರಿಗೂ ಕೂಡ ವಿಚಾರ ಮಾಡಿ ತಿಳ್ಕೊಳ್ಬೇಕಾದ ಅಂಥ ಅಂಶಗಳನ್ನು, ಬಹಳ ಕ್ಲಿಷ್ಟವಾದ, ಅದು ತುಂಬ ಅವಶ್ಯವಾಗಿ ತಿಳಿಯಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕೊಟ್ಟಿದ್ದರು. ಅಂಥ ಒಂದು ಆ ಗ್ರಂಥವನ್ನು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ನಾನು ಅಡಿಟಿಪ್ಪಿಣೆಗಳನ್ನು ಸೇರಿಸಿ ಮಾಡಿಕೊಟ್ಟೆ. ಬನ್ನಂಜಯ ಗೋವಿಂದಾಚಾರ್ಯ ತುಂಬ ಸಂತೋಷಪಟ್ಟರು. ಅವರು ತಮ್ಮದೇ ನೆನಪಿಸ್ಕೊಂಡು ಅವ್ರು ಮಾಡಿರೋ ಎಲ್ಲ ಪುಸ್ತಕಗಳ ಪ್ರಕಾಶನವನ್ನು ಕೂಡ ವಿದ್ವಾಂಸರ ಕೈಲಿ ಪುನಃ ಅದನ್ನು ಎಡಿಟ್ ಮಾಡಿಸಿ ಪ್ರಕಾಶಪಡಿಸಿದರು. ಅದೊಂದು ಸಂಬಂಧ. ಹಾಗೆ ಪ್ರಾಯಶಃ ಪಡಮನ್ನೂರು ನಾರಾಯಣಾಚಾರ್ಯ ಬಳಿಯಲ್ಲಿ ಅವರು ಎಷ್ಟು ವಿದ್ವಾಂಸರು ಅಂತಂದರೆ, ಅವರು ಪ್ರಾಯಶಃ ಅವರಿಗೆ ಸುಮಾರು 75-80 ವರ್ಷ. ಆ ವಯಸ್ಸಿನಲ್ಲಿ ನಾವು 4 ಜನ ವಿದ್ಯಾರ್ಥಿಗಳು ಹೋಗ್ತಾಯಿದ್ವು. ನ್ಯಾಯಶಾಸ್ತ್ರದಲ್ಲಿ ತುಂಬ ಕಠಿಣವಾದ ವಿಷಯಗಳನ್ನು ಅವರು ನಮಗೆ ಪಾಠ ಹೇಳ್ತಾಯಿದ್ರು. ಅವ್ರ ಮುಂದೆ ಯಾವ ಪುಸ್ತಕನೂ ಇರ್ತಾ ಇರಲಿಲ್ಲ. ನಿರರ್ಗಳವಾಗಿ ತುಂಬ ಕ್ಲಿಷ್ಟವಾದ ಪರಿಷ್ಕಾರಗಳನ್ನೆಲ್ಲ ಹೇಳಿ ಅದರ ವಿವರಣೆ ಕೊಡ್ತಾಯಿದ್ರು. ನಮಗೆ ಆಶ್ಚರ್ಯ ಆಗ್ತಾಯಿತ್ತು. ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಮನಸ್ಸಲ್ಲಿ ಇಟ್ಕೊಳ್ಳೋದೇ ಕಷ್ಟ. ಆ ವಯಸ್ಸಿನಲ್ಲಿ ಅವರು ಪಾಠ ಹೇಳೋದು ಬಿಟ್ಟು ಎಷ್ಟು 10 ವರ್ಷಗಳಾಗಿದ್ದ ಮೇಲೆ ಅಂಥ ಗ್ರಂಥಗಳನ್ನು ಪಾಠ ಹೇಳಿದಂಥ ಮಹಾವಿದ್ವಾಂಸರವರು. ಅವರ ಇಂಥ ಒಂದು ಸಂಬಂಧ ಒಂದಿದೆ, ಒಂದು ವಿದ್ಯಾರಣ ಒಂದಿದೆ. ಈ ದಿವಸ ನಾನು ಭಾಗವಹಿಸ್ತಾ ಇದ್ದೇನೆ. ಬನ್ನಂಜಯ ಗೋವಿಂದಾಚಾರ್ಯರ ಪ್ರವಚನಗಳು ಯೂಟ್ಯೂಬ್ನಲ್ಲಿ ಸಿಗತ್ತೆ. 25,000 ಗಂಟೆಗಳಿಗೂ ಹೆಚ್ಚು ಕಾಲ ಕೇಳಬೇಕಾದ ಒಂದು ಉಪನ್ಯಾಸಗಳಿದೆ, ಪ್ರವಚನಗಳಿದೆ, ಅವರ ಗ್ರಂಥಗಳಿದೆ, ಎಲ್ಲವೂ ಇದೆ ಅಂತ. ನಾವು ಹಿಂದಿನ ಕಾಲದಲ್ಲಿ ಪಂಡಿತರಿದ್ದರು, ವಾಗ್ಮಿಗಳಿದ್ದರು ಹಾಗೆ ಅಂತ ನಾವು ಕೇಳ್ತೇವೆ. ಆದರೆ ಅವರ ಮಾತನ್ನು ಕೇಳುವ ಸೌಭಾಗ್ಯ ಇಲ್ಲ. ಅವರೇನಾದ್ರು ಬರೆದಿಟ್ಟಿದ್ದರೆ ಅದನ್ನು ಮಾತ್ರ ನಾವು ಓದಿ ಅರ್ಥ ಮಾಡಿಕೊಳ್ಬಹುದಾದ ಪ್ರಸಂಗ. ಆದರೆ ಇಂಥ ರೀತಿಯ ಒಂದು ಜ್ಞಾನದ ಪ್ರಪಂಚ ನಮ್ಮ ಎದುರುಗಡೆ ತೆರೆದುಕೊಳ್ಳುವಂತೆ ಅವರೇನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಆದರೆ ಇಂಥ ತಂತ್ರಜ್ಞಾನ ಆಗಿನ ಕಾಲದಲ್ಲಿ ಇರಲಿಲ್ಲ, ನಮಗೆ ಅದು ಸಿಗ್ತಾ ಇಲ್ಲ. ಆದರೆ ಈಗಿದೆ.
ಆದರೆ ಈಗಿನ ಜನ್ಸಿ ಅವರಿಗೆ ಇದಕ್ಕೆ ಅರ್ಥ ಆಗಬೇಕಲ್ಲ. ಆ ಪರಿಚಯ ಮಾಡಿಕೊಡೋರು ಯಾರು? ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೂ ಕೂಡ ಇದರ ಪರಿಚಯ ಆಗಬೇಕು. ಅವರ ಉಪನ್ಯಾಸದ ಭಾಷಾಂತರಗಳು ಇದು ನಡೀಬೇಕು. ನಮ್ಮ ಪುತ್ತಿಗೆ ಮಠದ ಶ್ರೀಗಳವರಾಗಲಿ, ಇಲ್ಲಿ ಬಂದ ಸಿತ್ತೂರು ಶ್ರೀಗಳವರಾಗಲಿ, ತರಳಬಾಳು ಮಠದ ಎಲ್ಲ ಮಹಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ಆ ರೀತಿಯಾಗಿ ಆ ಗ್ರಂಥ ಪ್ರಕಾಶನ ಮೂಲಕವಾಗಿ ಮತ್ತು ಶ್ರವಣ ಕೇವಲ ಕೇಳಿದ್ರೆ ಸಾಕು, ಅದಕ್ಕೆ ಹೆಚ್ಚು ಜನಗಳಿಗೆ ಅವಕಾಶ ಇರ್ತದೆ. ಆ ರೀತಿಯಾಗಿ ಹೆಚ್ಚು ಹೆಚ್ಚು ಪ್ರಚಾರ ಇರತಕ್ಕಂಥ ಕಾರ್ಯಗಳಲ್ಲಿ ಈ ಬನ್ನಂಜೆ ಗೋವಿಂದಾಚಾರ್ಯರ ಈ ಪ್ರವಚನ ಎಲ್ಲರಿಗೂ ಲಭ್ಯವಾಗುವಂತೆ ಈ ಮನೋಭಾವ ನಮ್ಮ ಈ ಯುವ ಜನಾಂಗದಲ್ಲಿ ಬರಬೇಕಾದದ್ದಿದೆ. ಅದು ಆಗಬೇಕು ಅಂತ ಹಾರೈಸ್ತಾ ಈ ದಿವಸ ಭೇದ ಜೀವನಂ ಗ್ರಂಥ ಪ್ರಕಾಶನ ಆಗಿದೆ. ನಮ್ಮ ಪರಂಪರೆಯಲ್ಲಿ ಬಂದ ಶ್ರೀ ವ್ಯಾಸತೀರ್ಥರು ಬರೆದ ಗ್ರಂಥ ಅದು. ಬಹಳ ಕ್ಲಿಷ್ಟವಾದ ಗ್ರಂಥ, ತರ್ಕ ಜಟಿಲವಾದದ್ದು. ಆದರೆ ವೇದಾಂತ ಶಾಸ್ತ್ರದ ಗ್ರಂಥವೂ ಹೌದು. ಅದನ್ನು ಅವರು ಎಡ್ವರ್ಡ್ ಜೆರೋ ಅವರಿಗೆ ಪಾಠ ಮಾಡಿದ್ದಾರೆ, ಅದರ ಸಂಗ್ರಹ ಕೊಟ್ಟಿದ್ದಾರೆ. ಬಹಳ ಅಪೂರ್ವವಾದ ಗ್ರಂಥ ಅದು. ಈ ಬಿಡುಗಡೆಯಾಗುವ ಸಂದರ್ಭದಲ್ಲಿ ನಾನಿದ್ದೇನೆ ಅಂತ ನನಗೊಂದು ಸಂತೋಷ. ಇಂಥ ಒಳ್ಳೆಯ ವಿಶಿಷ್ಟವಾದ ಕಾರ್ಯಕ್ರಮ, ಇದನ್ನು ಬನ್ನಂಜೆ ಗೋವಿಂದಾಚಾರ್ಯರ ಪುತ್ರಿಯರು ಶ್ರೀಮತಿ ವೀಣಾ ಮತ್ತು ಶ್ರೀಮತಿ ಕವಿತಾ ಅವರು, ಅವರ ಶಿಷ್ಯರು, ಅವರ ಅಭಿಮಾನಿಗಳು ಅಸಂಖ್ಯಾತರು ಇದ್ದಾರೆ. ಇಡೀ ವರ್ಷದ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ಮುಂದೆ ಇನ್ನೂ ಕೆಲವು ದಿವಸ ನಡೀತಕ್ಕಂಥದ್ದಿದೆ. ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರನ್ನೂ ವಿಶೇಷವಾಗಿ ಅಭಿನಂದಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಭಾಸ್ಕರ ನಡುನೆತ್ತಿಗೆ ಬಂದು ಬಿಸಿಲಿನ ಕಾವು ಹೊರಗಿದ್ದರೂ ಜ್ಞಾನ ಭಾಸ್ಕರರ ಪ್ರಖರತೆ ನಮ್ಮೆಲ್ಲರನ್ನ ಇನ್ನಷ್ಟು ತಂಪಾಗಿಸಿದೆಯಲ್ಲವೇ? ಅಸ್ಖಲಿತ ವಾಣಿ, ಆ ಆಪ್ಯಾಯಮಾನವಾಗಿ ಹೃದಯ ಸ್ಪರ್ಶಿಯಾಗಿದ್ದಂಥ ಉಪದೇಶಾಮೃತ ಸಾರಸ್ರೋತವನ್ನು ನಾವೆಲ್ಲ ಬಿಂದು ಮಾತ್ರ ವಿಶೇಷೇಣ ಪಡೆದರೂ ಸಾಕು, ಎಷ್ಟೋ ಬಾಳು ಧನ್ಯವಾಗಬಹುದು. ಅಂಥ ಅನೇಕ ಮೌಲಿಕ ವಿಚಾರಗಳನ್ನು ಶ್ರೀಗಳವರು ತಿಳಿಸಿಕೊಟ್ಟಿದ್ದಾರೆ. ಆಧುನಿಕತೆಯ ಯಾವುದೋ ಬಿಸಿಲುಗುದುರೆಯ ಬೆನ್ನ ಹತ್ತಿ ಓಡ್ತಾ ಇರುವಂಥ ನಾಗಾಲೋಟದ ಈ ಬದುಕಿನಲ್ಲೂ ಅತ್ಯಂತ ಹಿತಕರವಾದಂಥ ಅನೇಕ ಉಪದೇಶದ ಮಾತುಗಳನ್ನು ಶ್ರೀಗಳವರು ನುಡಿದಿದ್ದಾರೆ. ಅವರಿಗೆ ಪ್ರತಿಷ್ಠಾನದ ಪರವಾಗಿ, ಸಭಾ ಸರಸ್ವತಿಯ ಪರವಾಗಿ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ 3-4 ನಿಮಿಷಗಳಲ್ಲಿ ಕಾರ್ಯಕ್ರಮ ಸಂಪನ್ನವಾಗುತ್ತೆ. ಎಲ್ಲರ ಸಮಯವನ್ನು